ಸುಬ್ಬು ತುಂಬ ಸುಸ್ತಾಗ್ತಿದ್ಯಾ? ಯುಗಾದಿ ಹಬ್ಬ ಬರ್ತೈತಲ್ಲ, ಕೆಲಸ ಜಾಸ್ತಿ ಇರುತ್ತಲ್ವಾ? ಕೆಲಸ ಇದ್ದಿದ್ದೆ ಪುಷ್ಪ, ಅದ್ರ ಜೊತೆಗೆ ಬೇರೆ ಕೆಲಸಗಳು ಆಗ್ಬಿಟ್ರೆ ಮನ್ಸಿಗೊಂಥರ ನೆಮ್ಮದಿ. ಉಳಿದಿದ್ದ ಕೆಲಸ ಅಂದರೆ? ನೀಲ್ ವಿಷಯ ಕಣೆ. ಓ, ಅನು ಪರೀಕ್ಷೆ ಮುಗಿಯೋದ್ರೊಳಗಡೆ ನೀಲು ಒಂದು ನಿರ್ಧಾರಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೀಲ್ ಸಂಬಂಧಿಕರು ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವ ಸುಬ್ಬು? ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ಟೀ ಕೊಡೆ, ಹಾಗೆ ಅನು ಕರಿ, ಅವಳಿಗೊಂದು ಗ್ಲಾಸ್ ಟೀ ಕೊಡು, ಪರೀಕ್ಷೆ ಓದ್ಕೋಬೇಕಲ್ವಾ. ಅವಳು ಟೀ ಮಾಡ್ಕೊಡೋಕ್ಕೆ ಹೋಗೋಳೆ. ಏನಂದೆ? ಆರ್ಯ ಸರ್ ಹುಷಾರಿಲ್ಲ ಅಂದ್ಬಿಟ್ಟು ಶುಂಠಿ ಟೀ ಮಾಡ್ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗೋಳು ಸುಬ್ಬು. ಪರೀಕ್ಷೆ ಟೈಮು ಹುಡುಗಾಟ ಆಡ್ತಾಳೇನೆ ಅವಳು. ಸುಬ್ಬು, ಟೀ ತಗೋ. ಅವಳು ಇಷ್ಟೊತ್ತಲ್ಲಿ ಹೋಗ್ತೀನಿ ಅಂದಾಗ ನೀನಾದರೂ ಬೇಡ ಅಂತ ಹೇಳ್ಬೋದಾಗಿತ್ತಲ್ವೇನೆ? ಅಯ್ಯೋ, ಈಗೇನಾಯ್ತು ಸುಬ್ಬು? ಆರ್ಯ ಸರ್ ಹುಷಾರಿಲ್ಲ ಅಂತ ತಾನೇ ಹೋಗೋಳೆ, ಬತ್ತಳು, ಸುಮ್ಮನೆ ಇರುವ. ಪುಷ್ಪ, ನಿನಗೆ ಅರ್ಥ ಆಗಲ್ಲ. ಕಾಳಜಿ ಬೇರೆ, ವಾಸ್ತವ ಬೇರೆ. ಯಾರಾದರೂ ಇಷ್ಟೊತ್ತಲ್ಲಿ ಹೋಗಿ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ? ನೋಡು, ಶ್ರೀಮಂತರು ಎಲ್ಲರನ್ನೂ ಸರಳವಾಗಿ ನೋಡ್ತಾರೆ, ಆದರೆ ನಾವು ನೋಡಿಕೊಂಡು ನಡ್ಕೋಬೇಕಷ್ಟೆ. ಅವ್ರು ಬಂದು ಟೀ ಮಾಡಿಕೊಟ್ರು ಅಂದ ಮಾತ್ರಕ್ಕೆ ಇಷ್ಟೊತ್ತಲ್ಲಿ ಇವಳು ಹೋಗಿ ಟೀ ಮಾಡಿಕೊಡೋದು ಎಷ್ಟು ಸರಿ ಹೇಳು? ಅವ್ರ ಸಮವಾಗಿ ನಾವಿರೋಕ್ಕಾಗುತ್ತೇನೆ? ಸುಬ್ಬು, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಳು ಬಂದಮೇಲೆ ಅವಳನ್ನೇ ಕೇಳು. ನೀನು ಇಷ್ಟೊಂದು ಮನ್ಸು ಕಚ್ಕೋತಿ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಮಾತಾಡೋದಕ್ಕೂ ಅವಳು ಮಾಡೋದಕ್ಕೂ ಸರಿಯಾಗೈತೆ. ಓದ್ನಾ ಬಂದ್ನಾ ಅಂತ ಇರೋದು ಬಿಟ್ಟು ಎಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ನೋಡು ಅವಳು. ಅವಳು ಬಂದಮೇಲೆ ಸರಿಯಾಗಿ ಬೈ. ನಾನು ಬೈದ್ರೆ ಬೇಜಾರು ಮಾಡ್ಕೋತಾಳೆ. ನೀನೇ ಅವಳಿಗೆ ಸ್ವಲ್ಪ ತಿಳಿ ಹೇಳು. ಸುಬ್ಬು, ಟೀನಾದರೂ ಕುಡಿ. ಅಪ್ಪ, ನೋ, ಬಾ ಕೂತ್ಕೋ. ಅಪ್ಪ, ಏನಾಯ್ತಪ್ಪ? ಯಾಕೆ ಹೀಗೆ ಕೂತಿದ್ದೀರಾ? ಮತ್ತೆ ಅಂಗಡಿಲೇನಾದರೂ ಪ್ರಾಬ್ಲಮ್ ಆಯ್ತಾ ಅಪ್ಪ? ಏನಿಲ್ಲಮ್ಮ. ಆಫೀಸ್ಗೆ ಹೋಗಿದ್ಯಾ? ಹೌದು ಅಪ್ಪ, ಆರ್ಯ ಸರ್ಗೆ ತುಂಬ ಹುಷಾರಿರಲಿಲ್ಲ. ಶುಂಠಿ ಟೀ ಮಾಡಿಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆರ್ಯ ಸರೇ ಡ್ರಾಪ್ ಕೊಟ್ರಾ? ಹೌದು ಅಪ್ಪ, ನಾನು ಹೋಗ್ಬಾರ್ದು ಅಂತಾನೆ ಅಂದ್ಕೊಂಡೆ. ಆದರೆ ಅವ್ರ ವಾಯ್ಸ್ ಕೇಳಿದ್ಮೇಲೆ ತುಂಬ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅಪ್ಪ. ಅದಕ್ಕೆ ಹೋಗಿದ್ದು ತಪ್ಪಲ್ಲ, ಬಂದಿದ್ದು ತಡ ಆಯ್ತಲ್ಲ, ಅದಕ್ಕೆ ಭಯ ಆಯಿತು. ಅದು ಅಲ್ಲದೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ವಠಾರದ ಮುಂದೆ ಡ್ರೈವರ್ ಥರ ನಿಂತ್ಕೊಳ್ಳೋದು ಅಂದರೆ ಅದು ನಮ್ಮದು ಮಿಡ್ಲ್ ಕ್ಲಾಸ್ ಕುಟುಂಬ. ನಾಳೆ ಊಟಕ್ಕೆ ಇವತ್ತು ದುಡಿಬೇಕು. ನಮ್ಮಂಥವ್ರ ಮನೆ ಹೆಣ್ಮಕ್ಳು ಅಂದರೆ ಎಲ್ಲರೂ ಬಹಳ ಅನುಕಂಪದಿಂದಾನೇ ನೋಡ್ತಾರೆ. ಎಲ್ಲರ ಉದ್ದೇಶ ಒಳ್ಳೇದೇ ಆಗಿರಲ್ಲ ಅಲ್ವಾ? ಅಪ್ಪ, ನಾನು ಆರ್ಯ ಸರ್ ಬಗ್ಗೆ ಹೇಳ್ತಾ ಇಲ್ಲ. ಅವರು ಕೋಟಿಗೊಬ್ಬ, ಆದ್ರೆ ನೋಡೋರ್ ಕಣ್ಣು ಒಂದೇ ತರ ಇರಲ್ಲ ಅಲ್ವಾ? ನಾವು ನೋಡ್ಕೊಂಡು ನಡಿಬೇಕು. ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಅಪ್ಪ, ಚಿಕ್ಕ ವಯಸ್ಸಿಂದನೂ ನನಗಿದನ್ನೆಲ್ಲ ಹೇಳ್ಕೊಟ್ಟೆ ಬೆಳೆಸಿದ್ದೀರಾ ಅಪ್ಪ. ನಿಮ್ಮ ಮಾತನ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ಮಗ, ನಿನ್ನ ಮೇಲೆ ಯಾವ ರೀತಿ ಕಪ್ಪು ಚುಕ್ಕಿಯನ್ನು ಬೀಳಬಾರ್ದು.
ಎಷ್ಟು ಬೇಕಾದ್ರೂ ಓದು. ಏನು ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಎಲ್ಲವನ್ನು ಸಾಧಿಸು. ಯಾರ ಮಾತು ತಾಕಬಾರ್ದು, ಅಷ್ಟು ಎತ್ತರಕ್ಕೆ ನೀನು ಬೆಳಿ. ಹೋದ್ಸಲ ಹುಡುಕಿದ ಹುಡುಗ ನಿನಗೆ ಇಷ್ಟ ಆಗ್ಲಿಲ್ಲ, ಆದ್ರೆ ಈ ಸಲ ನೀನು ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು. ಅಂತ ಹುಡುಗನ ಹುಡುಕ್ತೇನೆ. ಅಪ್ಪ, ನಿಮಗ್ ಬೇಜಾರಾಗೋ ಅಂತ ಕೆಲ್ಸ ನಾನು ಯಾವತ್ತೂ ಮಾಡಲ್ಲಪ್ಪ. ಸರಿ ಮಗಳೇ, ಇದನ್ನ ನಿನ್ಗೆ ಹೇಳಲೇಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲೇ ಹೇಳಿದ್ದೆ. ಪುಷ್ಪನ್ ಮುಂದೆ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಬಾ, ಹೊತ್ತಾಗಿದೆ, ಊಟ ಮಾಡೋಣ. ಹಲೋ ಮ್ಯಾಮ್. ಸಾರಿ ಟು ಡಿಸ್ಟರ್ಬ್ ಯು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಓ ರಿಯಲಿ? ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ವೈಸ್ ಪ್ರೆಸಿಡೆಂಟ್ ಪಿಲ್ಲರ್ ಮಿಸ್ ಮೀರಾ ಹೆಗ್ಡೆ ಈ ಕಾಮನ್ ಗರ್ಲ್ ಮಾನ್ಸಿ ಜೊತೆ ಮಾತಾಡ್ಬೇಕಾ? ನಿಜವಾಗ್ಲೂನಾ? ಆ್ಯಕ್ಚುಲಿ ಮ್ಯಾಮ್, ಈ ವಿಷಯದಲ್ಲಿ ನೀವು ಮಾತ್ರ ನನಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಐ ನೋ ಯು ವಿಲ್ ಬಿ ವೆರಿ ಬ್ಯುಸಿ, ಬಟ್ ಐ ನೀಡ್ ಯೋರ್ ಹೆಲ್ಪ್. ಟೆಲ್ ಮಿ ಮೀರಾ. ಮ್ಯಾಮ್, ನಿಮಗೆ ನೀಲ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಗೊತ್ತಿದ್ದಾರಾ? ಆ್ಯಕ್ಚುಲಿ ಅವ್ನಿಗೊಂದು ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಇದೆ. ಹುಡುಗಿ ಅಪ್ಪನ ಹತ್ರ ಬಂದು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಗೊತ್ತಿರ್ಬೋದೇನೋ ಅಂತ ವಿಚಾರಿಸ್ತಾ ಇದ್ದೀನಿ. ಗೊತ್ತಾ ಮ್ಯಾಮ್? ಓ, ಪಾರ್ಟ್ ಟೈಮ್ ಜಾಬಾ? ಓಕೆ ಫೈನ್. ನನ್ನ ಕಾಲೇಜ್ ಗ್ರೂಪ್ನಲ್ಲಿ ಯಾರಿಗಾದ್ರೂ ಗೊತ್ತಿರ್ಬೋದು, ಒಂದು ಮೆಸೇಜ್ ಹಾಕ್ತೀನಿ. ಐ ವಿಲ್ ರಿವರ್ಟ್ ಬ್ಯಾಕ್. Oh my God, that's so kind of you. Thank you so much. Stupid. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಳೆ?